ಯೂಶುವಲಿ ನನಗ್ ಗೊತ್ತಿರೋ ಹಾಗೆ ಎಲ್ಲಾ ಹೆಣ್ಮಕ್ಳು ಕೇಳಿರುವಂತ ಒಂದು ಮಾತು ಅಂತ ಅನ್ಕೊಂತೀನಿ. ಏನಪ್ಪಾ ಅಂತಂದ್ರೆ, ಅಪ್ಪ ಅಮ್ಮಂಗೆ ಮದ್ವೆಗಿಂತ ಮುಂಚೆ ಎಲ್ಲಾರು ಹೋಗ್ಬೇಕು, ಇಲ್ಲ ಏನಾದ್ರು ತಗೋಬೇಕು, ಇಲ್ಲ ಏನಾದ್ರು ಮಾಡ್ಬೇಕು ಅಂತಂದಾಗ ಹೇಳೋದ್ ಒಂದೇ ಮಾತು. ನಿನ್ ಮದ್ವೆ ಆದ್ಮೇಲೆ ನಿನ್ ಗಂಡ ಕೊಡಿಸ್ತಾನೆ, ಇಲ್ಲ ನಿನ್ ಗಂಡ ನಿನ್ನನ್ ಕರ್ಕೊಂಡ್ ಹೋಗ್ತಾನೆ, ಹಾಗೆ ಹೀಗೆ ಅಂತೇಳಿ. ಅಲ್ಲಿ ಹೋಗಿ ನೀನು ಹೇಗ್ ಬೇಕಾದ್ರೂ ಇರ್ಬೋದು ಅಂತೇಳಿ. ಅದೇ ಮದ್ವೆ ಆದ್ಮೇಲೆ ಗಂಡನ್ ಮನೆಗ್ ಬಂದಾಗ ಆಲ್ಮೋಸ್ಟ್ 90% ಜನ ಹೇಳೋಂತ ಮಾತು ಇದೆ. ನಿಮ್ ಅಪ್ಪನ್ ಮನೆನ ನಿಂಗೆ ಹೆಂಗ್ ಬೇಕೋ ಹಂಗಿರೋದಿಕ್ಕೆ. ಇಲ್ಲ ನಿನ್ಗೆ ಯಾರಾದ್ರು ತಂದ್ಕೊಟ್ಟಿದಾರಾ ಇಲ್ಲಿ ನೀನ್ ಹೇಗ್ ಬೇಕೋ ಹಾಗ್ ಮಾಡ್ಲಿಕ್ಕೆ. ಖರ್ಚೆಲ್ಲ ಯಾರ್ ಕೊಡ್ತಾರೆ ಅನ್ನುವಂಥದ್ನ ತುಂಬಾ ಹತ್ರದಿಂದ ನೋಡಿರುವಂತಹದ್ದಾಗಿರೋದ್ರಿಂದ ಈ ವಿಷಯನ ನಾನು ಹೇಳ್ತಾ ಇದ್ದೀನಿ. ಹಾಗಾದ್ರೆ ನಮ್ಮನೆ ಯಾವ್ದು? ಸೊ ಪೇರೆಂಟ್ಸ್‌ಗೆ ಕೇಳೋ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಅಟ್‌ಲೀಸ್ಟ್ ನಿಮ್ಮನೆನಲ್ಲೇ ಎಷ್ಟು ದಿನ ಹೆಣ್ಮಕ್ಳು ಚೆನ್ನಾಗಿರ್ತಾರೆ, ಅಷ್ಟು ದಿನ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗ್ ನೋಡ್ಕೊಳ್ಳಿ. ಅದಾದ್ಮೇಲೆ ಮದ್ವೆ ಆದ್ಮೇಲೆ ಇನ್ಯಾರ್ದೋ ಮನೆಗ್ ಬಂದ್ರು ಅಂದ ತಕ್ಷಣ ಅವ್ರು ಚೆನ್ನಾಗಿರ್ತಾರೆ ಅನ್ನುವಂಥದ್ದು ಇವಾಗಿನ ಕಾಲದಲ್ಲಿ ಅದು ನಿಜವಾಗ್ಲೂ ಸುಳ್ಳು. ಸಿಂಪಲ್ ಆಗಿ ಒಂದು ಹೇಳೋದಾದ್ರೆ, ಎಲ್ಲ ಅಮ್ಮಂದಿರು ಮದ್ವೆ ಆದ್ಮೇಲೆ ಎಷ್ಟು ಟ್ರಿಪ್ ಮಾಡಿದೀರಾ? ಅದಾಗದೇ ಇರುವಂತಹ ಮಾತು. ಏಕೆಂದ್ರೆ ಹೋಗೋವರ್ಗೂ ಅಷ್ಟೇ ಆ ಒಂದು ಮಾತಿರುತ್ತೆ. ಅದಾದ್ಮೇಲೆ ಅಲ್ಲಿಯ ಜವಾಬ್ದಾರಿಗಳಾಗಿರ್ಬೋದು, ಅಲ್ಲಿಯ ಪಾತ್ರಗಳಾಗಿರ್ಬೋದು, ಮೇ ಬಿ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲ ಆ ಜೀವನನ ಎಂಜಾಯ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ